ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಿಡ್ ಟರ್ಮ್ ಪ್ರಿಪ್ರೇಷನಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತಿದೆ ನನಗೆ. ಸೊ ಅದಕ್ಕೋಸ್ಕರ ನಿಮ್ಮ ಮಿಡ್ ಟರ್ಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳೋಕ್ಕಂತ ಹೇಳಿಬಿಟ್ಟು ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಸೊ ಈ ಕ್ಲಾಸನ್ನು ಎಂಡ್ ತನಕ ನೋಡಿ ಮಕ್ಕಳೇ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಮಾಡ್ಕೊಳ್ಳಿ. ಯಾಕಂತಂದರೆ ಇಷ್ಟೊಂದು ಯೂಸ್ಫುಲ್ ಆಗಿರುವಂತಹ ಕ್ಲಾಸ್ಗಳನ್ನು ಮಾಡೋವಾಗ ಅದ್ರ ನೋಟಿಫಿಕೇಷನ್ ನಿಮಗೆ ಬರ್ತಾ ಇಲ್ಲ ಅಂತ ಅಂದರೆ ಹೆಂಗೆ ಅಲ್ವಾ? ಅದಕ್ಕೋಸ್ಕರ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕ್ಲಾಸ್ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಅದು ಅಲ್ಲದೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಬೇಕು ಅಲ್ವಾ? ಅದಕ್ಕೆ ಮರೀದೆ ನಮ್ಮ ಬ್ಯಾಚ್ಗಳಿಗೆ ಜಾಯ್ನ್ ಆಗಿ ಮಕ್ಕಳೇ. ನಿಮಗೆ ಇವಾಗ ಡೌಟ್ ಇರುತ್ತೆ, ಮೇಡಮ್ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಇಂಪಾರ್ಟೆಂಟಾಗಿ ಕೇಳಿದರೆ, ಎಸ್ ಮಕ್ಕಳೇ, ಇದು ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳ್ತೀನಿ ಕೇಳಿ. ಈ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಒಂಥರ ಮನೆ ಇದ್ದರೆ ಅದ್ರದ್ದು ಫೌಂಡೇಶನ್ ಥರ. ಯಾಕೆ ಮೇಡಮ್ ಹಂಗೆ ಹೇಳ್ತಿದ್ದೀರಾ ಅಂತ ಕೇಳಿದರೆ, ಇಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ನೋಡಿದರೆ ನಿಮಗೆ ಎಷ್ಟು 17 ಮಾರ್ಕ್ಸ್ ಬರುತ್ತೆ. ಅಷ್ಟೇನಾ ಅಂತ ಕೇಳಬೇಡಿ ಮಕ್ಕಳೇ. ಯಾಕಂತಂದರೆ ಇಲ್ಲಿ ನೋಡಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇದೆ. ಇದರಲ್ಲಿ 8 ಮಾರ್ಕ್ಸ್ ಅಂತಂದರೆ ಏನು? 17 + 8 ಎಷ್ಟು ಮಕ್ಕಳೇ? 25 ಆಯಿತು. ಕರೆಕ್ಟಾ? 25 ಮಾರ್ಕ್ಸು ಅಷ್ಟೇನಾ ಅಂತ ಮತ್ತು ಕೇಳಿದರೆ, ಈ ಕಂಟಿನ್ಯೂಟಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಇನ್ನೊಂದು ಮೇಜರ್ ಚಾಪ್ಟರ್ ಇದೆ ಇಂಟಗ್ರಲ್ಸ್ ಅಂತ. ಅದು ನಿಮಗೆ ಏನೂ ಗೊತ್ತಾಗೋದಿಲ್ಲ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಗೊತ್ತಿದ್ರೆ ಮಾತ್ರ ಇಂಟಗ್ರಲ್ಸ್ ಗೊತ್ತಿರುವಂಥದ್ದು. ಯಾಕಂತಂದರೆ ಆ್ಯಂಟಿ ಡಿರೈವೇಟಿವ್ನ ನಾವು ಏನಂತ ಕರಿತೀವಿ? ಇಂಟಗ್ರೇಷನ್ ಅಂತ ಕರಿತೀವಿ. ಆ್ಯಂಟಿ ಡಿರೈವೇಟಿವ್ ಇಸ್ ನಥಿಂಗ್ ಬಟ್ ದ ಇಂಟಗ್ರಲ್ಸ್ ಆಗಿರುತ್ತೆ. ಸೊ ಅಂತಲೇ ಅದ್ರದ್ದು ಉಲ್ಟಾ. ಓಕೆನಾ? ಇಲ್ಲೆಷ್ಟು 18 ಮಾರ್ಕ್ಸ್ ಆಯಿತು. ಅದ್ರದ್ದು ಅಪ್ಲಿಕೇಶನು 5 ಮಾರ್ಕ್ಸ್ ಆಯಿತು. ಅದು ಆದಮೇಲೆ ಇನ್ನೂ ಒಂದಿದೆ, ಯಾವುದು? ಡಿಫ್ರೆನ್ಷಿಯಲ್ ಇಕ್ವೇಷನ್. ಇದಿಷ್ಟು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ಡು ಒಂದು ಟಾಪಿಕ್. ಈ ಟಾಪಿಕ್ ಗೊತ್ತಿಲ್ಲ ಅಂತ ಅಂದರೆ ಮತ್ತೆ ಯಾವುದು ಬರೋದೇ ಇಲ್ಲ. ಅದಕ್ಕೋಸ್ಕರ ಯಾರು ಯಾವತ್ತೂ ಈ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಸ್ಕಿಪ್ ಮಾಡಲೇಬೇಡಿ ಮಕ್ಕಳೇ. ಈಸಿ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿದರೆ ಪಕ್ಕಾ ಕ್ಲಿಕ್ ಆಗೇ ಆಗುತ್ತೆ. 17ಗೆ 17 ಸ್ಕೋರ್ ಮಾಡಬಹುದು. ಸೊ ಎಷ್ಟು ಮಾರ್ಕ್ಸ್ ಆಯಿತು ನೋಡಿ, 17, 18, 8, 5 ಅಂತ ಹೇಳಿಬಿಟ್ಟು. ಸೊ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾರೂ ಮಿಸ್ ಮಾಡಲೇಬೇಡಿ ಮಕ್ಕಳೇ. ಓಕೆನಾ? ಯಾವುದೆಲ್ಲ ಮಾರ್ಕ್ಸಿಗೆ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, 1 ಮಾರ್ಕ್ಸು ಕ್ವಶನ್ 3 ಬರುತ್ತೆ. 3 ಅಂತ ಅಂದರೆ ಯಾರಾದರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಟಾರ್ಗೆಟ್ ಇಟ್ಕೊಂಡಿದ್ರೆ ಇದೊಂದನ್ನು ಬಿಟ್ಟು ಉಳಿದಿದ್ದನ್ನು ಓದ್ತೀನಿ ಅಂತಂದರೆ ಆಗೋದಿಲ್ಲ. ಸೊ 3 ಕ್ವಶನ್ಸ್ ಬರುತ್ತೆ. ಎಲ್ಲೆಲ್ಲ ಪಾರ್ಟಿ ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋವಿಂಗ್ 2 ಇರುತ್ತಲ್ವ, ಆ ಎರಡನ್ನು ಸೇರಿಸ್ಬಿಟ್ಟು 3 ಬರುವಂಥದ್ದು. 2 ಮಾರ್ಕ್ಸ್ ಕ್ವಶನ್ಸ್ 1 ಬರುತ್ತೆ. 3 ಮಾರ್ಕ್ಸ್ ಇದು ಒಂದು, 5 ಮಾರ್ಕ್ಸ್ ಇದು ಒಂದು, ದೆನ್ 4 ಮಾರ್ಕ್ಸ್ ಇದು ಒಂದು. 4 ಮಾರ್ಕ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ತುಂಬ ಜನಕ್ಕೆ ಡಿಟರ್ಮಿನೆಂಟ್ಸ್ ಚಾಪ್ಟರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋವಾಗೆಲ್ಲ ಸ್ವಲ್ಪ ಎಡವುತ್ತಾರೆ. ಅವರಿಗೆ ಈ ಪೋರ್ಷನ್ ಇದೆಯಲ್ಲ, ಕಂಟಿನ್ಯೂಟಿಯಿಂದ 4 ಮಾರ್ಕ್ಸಿಗೆ ಬರುತ್ತಲ್ಲ, ಆ ಪೋರ್ಷನ್ ತುಂಬ ಈಸಿಯಾಗಿ ಆನ್ಸರ್ ಮಾಡಬಹುದು ಮಕ್ಕಳೇ. ಸೊ ಮರೀದೆ ಎಲ್ಲರೂ ಈ ಚಾಪ್ಟರ್ನ ಓದಿ. ಇದ್ರ ಕ್ಲಾಸ್ ಲಿಂಕು, ಫಾರ್ಮುಲಾ ಲಿಸ್ಟ್ ಏನೇ ಬೇಕಿದ್ರೂ ಬೇಕು ಮೇಡಮ್ ಕಳಿಸಿ ಅಂತ ಹೇಳಿಬಿಟ್ಟು ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಐ ವಿಲ್ ಶೇರ್ ಯು. ಓಕೆನಾ? ಇವಾಗ ನಾವು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡೋದಾದರೆ, ನಾನು ಹೇಳ್ದಂಗೆ ನಮ್ಮ ವಿಜೇತ ಬ್ಯಾಚಲ್ಲಿ ನಾವು ಇನ್ಡೆಪ್ತಾಗಿ ಎಲ್ಲದನ್ನು ಹೇಳ್ಕೊಡ್ತೀವಿ. ಯಾವುದೇ ಡಿಫ್ರೆನ್ಸಿಯೇಷನ್ ಪ್ರಾಬ್ಲಮ್ ಬಂದರೂ ಅದನ್ನು ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಸೊ ಮರೀದೆ ಇವಾಗಲೇ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಏನು ಪಿನ್ನಡ್ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಷ್ಟೇ, ಆಯಿತಾ? ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಕೇಳಿದರೆ, ಕಂಟಿನ್ಯೂಸ್ ಹೌದಾ ಅಲ್ವಾ, ಡಿಸ್ಕಂಟಿನ್ಯೂಯಸ್ ಆಗಿದರೆ ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಯಸ್ ಆಗಿದೆ, ದೆನ್ ಸಿಂಪಲ್ ಡಿರೈವೇಟಿವ್ಗಳನ್ನು ಕೇಳ್ತಾರೆ. ಇಲ್ಲಿ ನೋಡಿ, ಈ ಫಂಕ್ಷನ್ಗಳದ್ದು ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಯಾವುದು ಅಂತ ಹೇಳಬೇಕು. ಆಲ್ಮೋಸ್ಟ್ ಡಿರೈವೇಟಿವ್ನೇ ಫೈಂಡ್ ಔಟ್ ಮಾಡೋಕ್ಕೆ ಹೇಳುವಂಥದ್ದು. ಇಲ್ಲಿ ನೋಡಿ, ಫೈಂಡ್ ದ dy/dx ಅಂತಾನೇನು ಡಿಫ್ರೆನ್ಸಿಯೇಷನ್ ಮಾಡಿ ಅಂತ. ಇಲ್ಲಿ ಏನು ಕನ್ಫ್ಯೂಷನ್ ಅಂತ ಅಂದರೆ, ತುಂಬ ಮೆಥಡ್ಗಳಿದೆ. ಇಂಪ್ಲಿಸಿಟ್ ಫಂಕ್ಷನ್, ಪ್ಯಾರಾಮೆಟ್ರಿಕ್, ದೆನ್ ಲಾಗ್, ಎಕ್ಸ್ಪೋನೆನ್ಷಿಯಲ್, ದೆನ್ ಯಾವುದು ಫಸ್ಟಿಗೆ ಕಾಂಪೋಸಿಷನ್ ಫಂಕ್ಷನ್, ಈ ರೀತಿಯಾಗಿ ಬೇರೆ ಬೇರೆ ಮೆಥಡ್ಗಳಿದೆ. ಕರೆಕ್ಟಾ? ಆದರೆ ಎಕ್ಸಾಮಲ್ಲಿ ಡಿಫ್ರೆನ್ಷಿಯೇಟ್ ಯೂಸಿಂಗ್ ಲಾಗ್ ಫಂಕ್ಷನ್, ಯೂಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬೈ ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಂತ ಈ ಥರ ಕೊಡೋದಿಲ್ಲ. ಇಂಪ್ಲಿಸಿಟ್ ಫಂಕ್ಷನ್ ಅಂತ ಇಲ್ಲಿ ನೋಡಿ, ಇದು ಇವಾಗ ಇಂಪ್ಲಿಸಿಟ್ ಫಂಕ್ಷನ್.
ಈ ರೀತಿಯಾಗಿ ಕೊಡೋದಿಲ್ಲ, ಜಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ ಕೊಡ್ತಾರೆ. ಯಾವ ಮೆಥಡಲ್ಲಿ ಮಾಡಬೇಕು, ಚೈನ್ ರೂಲ್ ಆಗಬೇಕಾ ಅಥವಾ ಲಾಗನ್ನು ಅಪ್ಲೈ ಮಾಡಬೇಕಾ, ಅದು ನೀವು ರಿಯಲೈಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳೇ. ಇಲ್ಲಿ ನೋಡಿ, ಇವೆರಡಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಇದು ಸೈನ್ ಎಕ್ಸು ಸೈನ್ ವೈ. ಈ ಸೈನ್ ವೈನ ಡಿಫ್ರೆನ್ಸಿಯೇಷನ್ ಮಾಡೋವಾಗ ಏನು ಮಾಡಬೇಕು, ಕಾಸ್ ವೈ ಅಂತ ಬರೆದ್ಬಿಟ್ಟು ವೈ ಇದ್ದಾಗೆಲ್ಲ ಡಿ ವೈ ಬೈ ಡಿ ಎಕ್ಸನ್ನು ಬರಿಬೇಕು. ಇದೆಲ್ಲದನ್ನು ಮಕ್ಕಳೇ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಓಕೆನಾ? ಸೊ ದೆನ್ ಅದು ಅಲ್ಲದೆ ಇಲ್ಲಿ ನೋಡಿ, ಇವೆಲ್ಲದು ಇಂಪಾರ್ಟೆಂಟ್ ಕ್ವಶನ್ಸು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಕೇಳ್ತಾರೆ. ದೆನ್ ದಿಸ್ ಈಸ್ ಆಲ್ಸೋ ಇಂಪ್ಲಿಸಿಟ್ ಫಂಕ್ಷನು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಸಿಂಪಲ್ ಆಗಿರೋದನ್ನು 2 ಮಾರ್ಕ್ಸಿಗೆ ಕೇಳೋದು ಜಾಸ್ತಿ ಕೇಳ್ತಾರೆ. ಓಕೆನಾ? ಆ್ಯಂಡ್ ದೆನ್ ಡಿಫ್ರೆನ್ಷಿಯೇಟ್ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್. ಇಲ್ಲಿ ನೋಡಿ, ಇವಾಗ ಲಾಗ್ ಫಂಕ್ಷನ್ನ ಅಪ್ಲೈ ಮಾಡಬೇಕು. ಇಂಥ ಕ್ವಶನ್ಗಳನ್ನೆಲ್ಲ ಕೇಳ್ತಾರೆ ಮಕ್ಕಳೇ. ಸೊ ಕರೆಕ್ಟ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಲಾಗ್ ಫಂಕ್ಷನ್ಸು ಮೇಡಮ್ ಎಂತ ಇಷ್ಟೊಂದು ಕ್ವಶನ್ಸ್ ಇದೆ, ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ? ಹೌದು, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಇನ್ನೂ ತುಂಬ ಕ್ವಶನ್ಗಳಿದೆ, ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳನ್ನು ನಾನು ಪಿಕ್ ಮಾಡಿಬಿಟ್ಟು ನಿಮಗಿಲ್ಲಿ ತೋರಿಸ್ತಾ ಇರುವಂಥದ್ದು. ದೀಸ್ ಆಲ್ ಆರ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸಿಗೂ 3 ಮಾರ್ಕ್ಸಿಗೂ ಏನು ತುಂಬ ಡಿಫ್ರೆನ್ಸ್ ಇರೋದಿಲ್ಲ. ಅದು ಇಲ್ಲೂ ಕೇಳ್ಬೋದು, 3 ಮಾರ್ಕ್ಸಿನ 2 ಮಾರ್ಕ್ಸಲ್ಲೂ ಕೇಳಬಹುದು. ಓಕೆನಾ? ಇಲ್ಲಿ ನೋಡಿ, ಡಿಸ್ಕಸ್ ದ ಕಂಟಿನ್ಯೂವಿಟಿ. ಡಿಸ್ಕಸ್ ಮಾಡಬೇಕು, ಕಂಟಿನ್ಯೂಸ್ ಆಗಿದೆಯಾ ಇಲ್ವಾ ಅಂತ ಎಲ್ಲ ಹೇಳಿಬಿಟ್ಟು. ದೆನ್ ಇಲ್ಲಿ ನೋಡಿ, ಫಂಕ್ಷನ್ಗಳು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪ್ಲಿಸಿಟ್ ಫಂಕ್ಷನ್ಗಳು. ಇದರಲ್ಲಿ ಲಾಗನ್ನು ಅಪ್ಲೈ ಮಾಡ್ತೀವಿ. ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಾಬ್ಲಮ್ಮು. ತುಂಬ ಸಲ ಕೇಳಿದ್ದಾರೆ, ಎಕ್ಸಾಮಲ್ಲೂ ಕೇಳಿದ್ದಾರೆ, ಫೈನಲ್ ಎಕ್ಸಾಮು, ಮಿಡ್ ಟರ್ಮ್ ಎಲ್ಲದರಲ್ಲೂ ಇದನ್ನು ಕೇಳ್ತಾರೆ. ಇದೊಂದು ಸ್ವಲ್ಪ ಲೆಂತಿ. ಇದನ್ನು ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಅರ್ಧನೇ ಕೇಳ್ತಾರೆ. y ಟು ದ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಟು ದ ಪವರ್ ವೈ ಈಸ್ ಈಕ್ವಲ್ ಟು a ಟು ದ ಪವರ್ ಬಿ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ ಗೊತ್ತಲ್ಲ. ಕಾನ್ಸ್ಟೆಂಟಿಗೆ ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನಾಗುತ್ತೆ, ಈ ಕಡೆ 0 ಬರುತ್ತೆ. ಈಸಿಯಾಗಿ ಬರುತ್ತೆ, ಒಂದು ಸ್ವಲ್ಪ ಅನಲೈಸ್ ಮಾಡಬೇಕು. ಸೊ ಆಲ್ ದೀಸ್ ಥಿಂಗ್ಸ್. ಓಕೆನಾ? ಇಲ್ಲಿ ಲಾಗ್ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಕ್ವಶನ್ ಎಷ್ಟು ಡಿಫ್ರೆಂಟ್ ಆಗಿದೆ. ಲಾಗ್ m ಇಂಟು n ಇಂಟು ಎಕ್ಸ್ ಅಥವಾ MNO ಈ ಥರ 3 ವೇರಿಯೇಬಲ್ಗಳನ್ನು ಲಾಗ್ ಫಂಕ್ಷನ್ಗೆ ಅಪ್ಲೈ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಇವೆರಡು ಹೇಳಿದ್ನಲ್ಲ, ಇವೆರಡು ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ದೀಸ್ ಕ್ವಶನ್ಸ್ ಸೇಮ್ ಕ್ವಶನ್ಸು, ಒಂದು ಫಂಕ್ಷನ್ಸ್ ಜಾಸ್ತಿ ಇದ್ದರೆ ಅದನ್ನು ನಾವು 3 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಗಳು. ಇಲ್ಲಿ ನೋಡಿ, ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಥರ ಮಾಡಬೇಕು. ದಿಸ್ ಒನ್ ಇದನ್ನು ಸುಮಾರು ಸಲ ಕೇಳಿದರು. ಫಸ್ಟ್ ಒಂದು ಸಲ ಮೊದಲು ಕೇಳ್ತಿರಲಿಲ್ಲ, ಸಡನ್ನಾಗಿ ಒಂದು ಯಾವುದೋ ಪ್ರಿಪ್ರೇಟ್ರಿಯಲ್ಲೋ ಅಥವಾ ಯಾವುದೋ ಫೈನಲ್ ಎಕ್ಸಾಮ್, ಐ ಥಿಂಕ್ 2016 ಅಥವಾ 18 19 ಏನೋ ಕೇಳಿದ ನೆನಪು ನಂಗೆ ಫೈನಲ್ ಎಕ್ಸಾಮಲ್ಲಿ. ಸೊ ಈ ಥರ ಕ್ವಶನ್ಗಳನ್ನೆಲ್ಲ ಕೇಳ್ತಾರೆ. ಓಕೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ ಮಕ್ಕಳೇ. 30 ಕ್ವಶನ್ ಕೊಟ್ಟಿದ್ದೀನಿ, ಆದಷ್ಟು ಸಾಲ್ವ್ ಮಾಡಿ. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೆ ಇನ್ನೂ ಜಾಸ್ತಿ ಕ್ವಶನ್ಗಳಿದೆ, ಆಯಿತಾ? ಸೊ ದೆನ್ ದೀಸ್ ಆರ್ ದ 4 ಮಾರ್ಕ್ಸ್ ಕ್ವಶನ್. ಇದೊಂದು ಚಾಪ್ಟರಿಂದ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಈ ಥರದ ಕ್ವಶನ್ಗಳು ರಿಪೀಟೆಡ್ ಅಂತಂದರೆ ಅಲ್ಲಿ ಲಾಸ್ಟ್ ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್ನೇ ಇದಾಗಿರುತ್ತೆ. ಐದರ್ ದೀಸ್ 4 or else 5 ಇದನ್ನು ಕೇಳಿದ್ದಾರೆ. ಓಕೆನಾ? ಇದನ್ನು ಕೇಳಿದ್ದಾರೆ. ಬಟ್ ಆಲ್ ದ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಗಳನ್ನು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಡಿಮೆ ಕೇಳಿರುವಂಥದ್ದು. ಈ ಥರ ಕೆನ ಫೈಂಡ್ ಔಟ್ ಮಾಡಿ ಎ ಬಿಗೆ ರಿಲೇಷನ್ನ ಬರೀರಿ ಅಂತ ಕೇಳಿರೋದೇ ಜಾಸ್ತಿ. ಓಕೆನಾ? ಸೊ ದೆನ್ ದೀಸ್ ಆರ್ ದ 5 ಮಾರ್ಕ್ಸ್ ಕ್ವಶನ್. ಡಬಲ್ ಡಿಫ್ರೆನ್ಸಿಯೇಷನ್ ಮೇಲೆ ಜಾಸ್ತಿ ಕ್ವಶನ್ಗಳನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಇವೆಲ್ಲ ಪಕ್ಕ ಕ್ವಶನ್ಗಳು. ಓಕೆನಾ? ಸೊ ಇವಾಗ ಮೇಡಮ್ ಸೊಲ್ಯೂಷನ್ ಬೇಕು ಅಂತ ಕೇಳ್ತಾರೆ. ನಾನು ಯೂಟ್ಯೂಬಲ್ಲಿ ಏನು ಮಾಡ್ಬೋದು ಮಕ್ಕಳೇ, ಜಸ್ಟ್ ಕ್ವಶನ್ಗಳನ್ನು ತೋರಿಸ್ಬೋದು, ಒಂದು ಸ್ವಲ್ಪ ರಿವಿಷನ್ನ ಮಾಡ್ಬೋದು ಅಥವಾ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಬಟ್ ಅದೇ ನಮ್ಮ ಬ್ಯಾಚಿಗೆ ಜಾಯ್ನ್ ಆದರೆ ಡೈಲಿ ಲೈವ್ ಕ್ಲಾಸ್ ಇರುತ್ತೆ, ನೋಟ್ಸ್ ಸಿಗುತ್ತೆ, ಪ್ರಾಕ್ಟೀಸ್ ಟೆಸ್ಟ್ಗಳು ಸಿಗುತ್ತೆ ಫಾರ್ ಬೋರ್ಡ್, KCET, NEET ಎಲ್ಲದಕ್ಕೂ. ಓಕೆನಾ? ನಾಟ್ ಓನ್ಲಿ ಫಾರ್ ಫಸ್ಟ್ PUC, ಸೆಕೆಂಡ್ PUCಗೆ ಲ್ಯಾಂಗ್ವೇಜ್ ಕ್ಲಾಸ್ಗಳು ಸಿಗುತ್ತೆ, ಕ್ವಶನ್ ಬ್ಯಾಂಕ್ ವಿತ್ ಸೊಲ್ಯೂಷನ್ ಸಿಗುತ್ತೆ. ಇದೆಲ್ಲದು ಜಸ್ಟ್ ನಮ್ಮ ಒಂದು ಬ್ಯಾಚಲ್ಲಿ ಸಿಗ್ತಿರುವಂಥದ್ದು ಮಕ್ಕಳೇ. ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ಇವಾಗಲೇ ಜಾಯ್ನ್ ಆಗಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮಿಡ್ ಟರ್ಮಿಗೆ ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇ ಟೇಕ್ ಕೇರ್. ಬಾಯ್.